ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಚಿಕನ್ ಲೆಗ್ ಪೀಸ್ ಮಸಾಲ ಫ್ರೈ ಸೈಡ್ ಡಿಶ್ಶು ತುಂಬ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ಬಾಣಲೆಗೆ ಎಣ್ಣೆ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಚೆನ್ನಾಗುತ್ತೆ. ಆಮೇಲೆ ಈರುಳ್ಳಿ, ನಾನು ಚಿಕ್ಕ ಈರುಳ್ಳಿ ಹಾಕಿದ್ದೀನಿ. ಚಿಕ್ಕ ಈರುಳ್ಳಿನೇ ಬೇಕು ಅಂತಿಲ್ಲ, ದೊಡ್ಡ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕಿ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿ ಸಾಕು. ಈಗ ಅದಕ್ಕೆ ಖಾರದ ಪುಡಿ, ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ. ಯಾವುದೇ ಪುಡಿಗಳು ಹಾಕೋದಕ್ಕೆ ಮುಂಚೆ ಸ್ಟವ್ವಿನ ಉರಿ ಕಮ್ಮಿ ಮಾಡಿ, ಇಲ್ಲಾಂದರೆ ಕಪ್ಪಾಗುತ್ತೆ ಪುಡಿ. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಲೆಗ್ ಪೀಸಸ್ನ ತೊಳೆದು ಅರಿಶಿನ ಹಾಕಿ ಚೆನ್ನಾಗಿ ತೊಳೆದಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಹಾಕಿದ ತಕ್ಷಣ ಹೈ ಫ್ಲೇಮಲ್ಲಿ 1 ನಿಮಿಷ ಆದರೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡುವಾಗ ಸ್ಟವ್ವಿನ ಉರಿ ಜಾಸ್ತಿ ಇಟ್ಕೊಳ್ಳಿ. ಇದಕ್ಕೆ ಮುಚ್ಚಳ ಮುಚ್ಚಿ ಸ್ಟವ್ ಪೂರ ಕಮ್ಮಿ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಬಿಡ್ತೀನಿ. ಆಗಾಗ ಮತ್ತೆ ತೆಗೆದು ಮಿಕ್ಸ್ ಮಾಡ್ತಾ ಇರಬೇಕು ಚಿಕನ್ನ. ಮಸಾಲೆಗೆ ತೆಂಗಿನಕಾಯಿ, ಲವಂಗ, ಚಕ್ಕೆ, ಸ್ವಲ್ಪ ಸೋಂಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿ ಶುಂಠಿ, ಬೆಳ್ಳುಳ್ಳಿ. ಸೋಂಪು ತುಂಬ ಕಮ್ಮಿ ಹಾಕಬೇಕು, ಸ್ವಲ್ಪ ಒಂದು ಅರ್ಧ ಸ್ಪೂನ್ ಸಾಕು. ಟೇಸ್ಟಿಗೆ ಒಳ್ಳೆ ಘಮ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸೋಂಪು ಹಾಕೋದ್ರಿಂದ. ಅದೇ ಸೋಂಪು ನೀವೇನಾದ್ರು ಜಾಸ್ತಿ ಹಾಕ್ಬಿಟ್ರಿ ಅಂದರೆ ಎಲ್ಲ ಬರೀ ಸೋಂಪು ವಾಸನೆ ಆಗಿಬಿಡುತ್ತೆ ಅಡುಗೆ. ಹಾಗಾಗಿ ಸ್ವಲ್ಪ ಹಾಕಿ ಸಾಕು. ಈಗ ನೋಡಿ, ಚಿಕನ್ನು ಮುಚ್ಚಿದ ಮೇಲೆ ಆಗಾಗ ಚುಳ ತೆಗೆದು ಮಿಕ್ಸ್ ಮಾಡ್ತಾ ಇರಬೇಕು. ಈಗ ನೋಡಿ, ನೀರು ಬಿಟ್ಟಿದೆ ಚಿಕನ್ನಲ್ಲಿ. ಒಂದು 5 ನಿಮಿಷ ಆದರೂ ಆ ರೀತಿ ಮುಚ್ಚಿಬಿಟ್ಟಾಗ ಈ ರೀತಿ ನೀರು ಬಿಡುತ್ತೆ. ಅದಾದಮೇಲೆ ರುಬ್ಬಿಟ್ಕೊಂಡ್ರೆ ಮಸಾಲಾನ ಹಾಕ್ತಾಯಿದ್ದೀನಿ. ಸ್ವಲ್ಪ ಮಸಾಲ ಹಾಕಿದ್ದೀನಿ, ಯಾಕಂದರೆ ಇದು ಫ್ರೈ ಮಾಡ್ತಾ ಇರೋದು. ಮಸಾಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇದು ಹೀಗೆ ಬೇಯೋದಕ್ಕೆ ಬಿಡಿ. ಮೊದಲಿಗೆ ನಾವು ಫ್ರೈ ಮಾಡುವಾಗಲೇ ಒಂದು ಅರ್ಧದಷ್ಟು ಬೆಂದಿರುತ್ತೆ. ಈಗ ಮಸಾಲೆಗೆ ಸ್ವಲ್ಪ ನೀರಾಗಿ ಮೀಡಿಯಮ್ ಫ್ಲೇಮಲ್ಲಿನೇ ಬೇಯಿಸಬೇಕು. ಇದಕ್ಕೆ ಮುಚ್ಚಳ ಮುಚ್ಚೋಕೆ ಹೋಗಬೇಡಿ, ಹಾಗೆ ಓಪನ್ ಇಟ್ಬಿಟ್ಟು ಬೇಯಿಸಿ. ಅರ್ಧ ಮೊದಲೇ ಬೆಂದಿರೋದ್ರಿಂದ ಬೇಯುತ್ತೆ. ಮುಚ್ಚಳ ಮುಚ್ಚದೇನೆ ಓಪನಲ್ಲೇ ಬೇಯಿಸಿ. ಅವಾಗ ಲೆಗ್ ಪೀಸ್ ಆಗದೆ ಹಾಗೆ ಇರುತ್ತೆ ಓಪನ್ ಇಟ್ಟು ಬೇಯಿಸೋದ್ರಿಂದ. ಮತ್ತು ನಾವಿದು ಫುಲ್ಲು ಫ್ರೈ ಮಾಡ್ತಾ ಇರೋದ್ರಿಂದ ಮಸಾಲ ಕೂಡ ಪೂರ ಮಸಾಲದಲ್ಲಿನ ನೀರಿನ ಅಂಶ ಹೋಗಬೇಕು. ಆಗಾಗ ಈ ರೀತಿ ಮಿಕ್ಸ್ ಮಾಡ್ತಾ ಬೇಯೋದಕ್ಕಿಡಿ. ಈಗ ನೋಡಿ, ನೀರಿನ ಅಂಶ ಪೂರ ಹೋಗಿದೆ. ಚಿಕನ್ ಕೂಡ ಈಗ ಬೆಂದಿರುತ್ತೆ. ಬೆಂದಿದೆಯಾ ಅಂತ ನೋಡ್ತೀನಿ. ಈ ಟೈಮಲ್ಲಿ ಸ್ವಲ್ಪ ರುಚಿ ನೋಡಿ, ಉಪ್ಪು ಸರಿ ಇದೆಯಾ ಅಂತ. ನೋಡಿ, ಸೂಪರಾಗಿ ರೆಡಿಯಾಗಿದೆ ಚಿಕನ್ ಲೆಗ್ ಮಸಾಲ ಫ್ರೈ. ಇದು ನಿಧಾನವಾಗಿ ಮಿಕ್ಸ್ ಮಾಡ್ತಾ ಇರೋದು ಯಾಕೆ ಅಂದರೆ ಸರ ಅಂತ ಮಿಕ್ಸ್ ಮಾಡಿಬಿಟ್ರೆ ಚಿಕನ್ನು ಹೊಡ್ಕೊಳ್ಳುತ್ತೆ, ಪುಡಿ ಆಗುತ್ತೆ ಅಂತ ನಿಧಾನವಾಗಿ ಮಿಕ್ಸ್ ಮಾಡ್ತಾ ಇರೋದು. ನೋಡಿ ಚಿಕನ್ ಬೆಂದಿದೆಯಾ ಅಂತ ನೋಡಿ.
ಚಿಕನ್ ಬೆಂದಿದೆ. ಅಕಸ್ಮಾತ್ ಇನ್ನೂ ಬೆಂದಿಲ್ಲ ಅಂದರೆ ಇನ್ನು ಸ್ವಲ್ಪ ನೀರು ಹಾಕಿ ಬೇಯಿಸಿ ಇನ್ನೂ ಸ್ವಲ್ಪ ಹೊತ್ತು. ಈ ರೀತಿ ಒಂದ್ಸಲ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಸರ್ವ್ ಮಾಡೋದಕ್ಕೆ ರೆಡಿ ಇದೆ. ಕೊನೆಯಲ್ಲಿ ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಕೊನೆಯಲ್ಲಿ ಎಲ್ಲ ಆಗಿದೆ ಅನ್ನುವಾಗ ಸ್ವಲ್ಪ ಕಾಳು ಮೆಣಸಿನ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ಸಲ ಹಾಗೆ ಮಿಕ್ಸ್ ಮಾಡಿ ಸಾಕು. ರೆಡಿ ಇದೆ ಚಿಕನ್ ಲೆಗ್ ಮಸಾಲ ಫ್ರೈ. ಈ ರೀತಿ ಒಂದ್ಸಲ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.